ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ನ ಸ್ಪೆಷಲ್ ರಿಪೋರ್ಟ್ ಸ್ಪೋರ್ಟ್ಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್. ಇನ್ನು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ, ಹಿಂದುಳಿದ ಪ್ರದೇಶ ಅಂತ ಹೇಳಲಾಗ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಳಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಎತ್ತಿದ ಕೈ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇದೇ ರೀತಿಯಾಗಿ 5ನೇ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೀದರ್ನ ಆಟಗಾರರು ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡುವ ಮೂಲಕ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಹೌದು ವೀಕ್ಷಕರೇ, ರಾಜಧಾನಿ ನವದೆಹಲಿಯಲ್ಲಿ ನಡೆದಂತಹ ಈ ಸ್ಪರ್ಧೆಯಲ್ಲಿ ನಿಶಿತ್ ಸಾವಳ್ಗಿ ಚಿನ್ನದ ಪದಕ ಗೆಲ್ಲುವ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಇನ್ನು ಮೊಹಮ್ಮದ್ ಪರ್ವೇಜ್ ಖಾನ್ ಅವರು ಬೆಳ್ಳಿ ಪದಕ ಗೆಲ್ಲುವ ಮೂಲಕ ಬೀದರ್ ಜಿಲ್ಲೆಗೆ ಗೌರವವನ್ನ ತಂದುಕೊಟ್ಟಿದ್ದಾರೆ. ಇನ್ನು ಸಾಗರ್ ಖಂಡ್ರೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಬ್ಬರು ಆಟಗಾರರನ್ನ ಅವರ ನಿವಾಸಗಳಿಗೆ ಆಹ್ವಾನಿಸಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಆಟಗಾರರಿಗೆ ಶಾಲೆ ಹೊತ್ತಿಸಿ ಹೂಗುಚ್ಛಗಳನ್ನ ನೀಡಿ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಅವರ ತರಬೇತುದಾರರು ಸುಮಿತ್ ಮೋರೆ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ಇನ್ನು ಬೀದರ್ನ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರಗತಿ ಸಾಧಿಸುತ್ತಿದ್ದಾರೆ ಮತ್ತು ಕ್ರೀಡಾಕೂಟಗಳಿಗೆ ಸಾಧ್ಯವಿರುವ ಎಲ್ಲ ಬೆಂಬಲವನ್ನ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಸಾರ್ವಜನಿಕ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೀದರ್ ಜಿಲ್ಲೆ ಜನರಿಗೆ ಅತ್ಯಂತ ಖುಷಿಯ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ಇವತ್ತು ಬೀದರ್ನ ಇಬ್ಬರು ಯುವಕರು ಅಂತಾರಾಷ್ಟ್ರೀಯ ಮಟ್ಟದ ಬಾಕ್ಸಿಂಗ್ ಕಿಕ್ ಚಾಂಪಿಯನ್ಶಿಪ್ನಲ್ಲಿ ಒಬ್ಬರು ಜೂನಿಯರ್ ಕ್ಯಾಟಗರಿಯಲ್ಲಿ ನಮ್ಮ ನಿಶಿತ್ ಸಾವಳ್ಗಿ ಅವರು ಗೋಲ್ಡ್ ಮೆಡಲನ್ನು ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಬಹುಮಾನ ಪಡೆದಿದ್ದಾರೆ. ಮತ್ತು ಪರ್ವೇಜ್ ಖಾನ್ ಅವರು ಸೀನಿಯರ್ ಕ್ಯಾಟಗರಿಯಲ್ಲಿ ಸಿಲ್ವರ್ ಪದಕವನ್ನು ಪಡೆದಿದ್ದಾರೆ. ಹೀಗಾಗಿ ಬಂಗಾರದ ಪದಕ ಪಡೆದಂಥ ನಿಶಿತ್ ಸಾವಳ್ಗಿ ಅವರಿಗೂ ಮತ್ತು ಸಿಲ್ವರ್ ಪದಕ ಪಡೆದಂಥ ಪರ್ವೇಜ್ ಖಾನ್ ಅವರಿಗೂ ನನ್ನ ಪರವಾಗಿ, ಸಮಸ್ತ ಬೀದರ್ ಜಿಲ್ಲೆ ಜನರ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿಯೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವರಿಬ್ಬರಿಗೆ ಕೋಚ್ ಮಾಡಿದಂಥವರು ಸುಮಿತ್ ಮೋರೆ ಅವರು ಇವರಿಗೆ ಕೋಚ್ ಆಗಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಭಾಳ ಉತ್ತಮವಾಗಿ ಇವತ್ತು ಬೀದರ್ನಲ್ಲಿ ಭಾಳಷ್ಟು ಯುವಕರಿಗೆ ಇವತ್ತು ಬಾಕ್ಸಿಂಗ್ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಸಂಸದರಾದಂಥ ನಮ್ಮ ಸಾಗರ್ ಖಂಡ್ರೆಯವರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸುತ್ತಾ ಮುಂಬರುವಂಥ ದಿನಮಾನಗಳಲ್ಲಿ ನಮ್ಮ ಯುವಕರಿಗೆ, ಯುವತಿಯರಿಗೆ ಅವರು ದೈಹಿಕವಾಗಿ ಸದೃಢವಾಗಿರಬೇಕು, ಶಾರೀರಿಕವಾಗಿ ಸದೃಢವಾಗಿರಬೇಕು, ಮಾನಸಿಕವಾಗಿ ಪ್ರಬುದ್ಧರಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ದುರ್ಗುಣಗಳಿಂದ ದೂರ ಇರಬೇಕು. ಅದಕ್ಕಾಗಿ ಅವ್ರಿಗೆ ಏನೇನು ಸರ್ಕಾರದ ವತಿಯಿಂದ ಸೌಲಭ್ಯಗಳು ಬೇಕಾಗಿದೆ, ಅವರಿಗೆ ಏನು ಸಹಕಾರ ಬೇಕಾಗಿದೆ, ಅದೆಲ್ಲವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಬೀದರ್ ಜಿಲ್ಲೆಯ ಎಲ್ಲ ಜನರಿಗೆ, ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು. ಇವತ್ತಿನ ದಿವಸ ಭಾಳ ಒಂದು ಹೆಮ್ಮೆಯ ದಿವಸ, ಖುಷಿಯ ದಿವಸ. ನಮ್ಮ ಜಿಲ್ಲೆಯವರಾದ ನಿಶಿತ್ ಸಾವಳ್ಗಿ ಮತ್ತು ಪರ್ವೇಜ್ ಖಾನ್ ಅವರು ಅಂತಾರಾಷ್ಟ್ರೀಯ ಒಂದು ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಅವರು ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ. ನನ್ನ ವತಿಯಿಂದ ನಾನು ಅವರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಜನತೆ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ. ಈಗಾಗಲೇ ಅವರು ಜೂನಿಯರ್ ಕ್ಯಾಟಗರಿ ಮತ್ತು ಸೀನಿಯರ್ ಕ್ಯಾಟಗರಿಯಲ್ಲಿ 79 kg ವೇಟ್ ಲಿಮಿಟಲ್ಲಿ ಅವರು ತೊಗೊಂಡಿದ್ದಾರೆ. ಅದರಲ್ಲಿ ಅವ್ರ ಕೋಚ್ ಕೂಡ ಸುಮಿತ್ ಮೋರೆ ಅವರು ಕೂಡ ಇಲ್ಲೇ ಉಪಸ್ಥಿತರಿದ್ದಾರೆ. ಕೋಚ್ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜಿಲ್ಲೆ ಬೀದರ್ದು ಒಂದು ಹೆಸರು ರೋಷನ್ ಮಾಡೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗಿದೆ. ಅದ್ರ ಜೊತೆ ಅವರು ಕೂಡ ಹೇಳಿದ್ದಾರೆ ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಏನು ಅವರಿಗೆ ಟ್ರೈನಿಂಗ್ಗೋಸ್ಕರ ಸ್ವಲ್ಪ ಸ್ಟೇಡಿಯಮ್ದು ಮತ್ತು ಭವನ ಸ್ವಲ್ಪ ಅವಶ್ಯಕತೆ ಇದೆ, ಕಿಟ್ಟಿನ ಅವಶ್ಯಕತೆ ಇದೆ ಅಂತ. ಅದನ್ನು ಕೂಡ ನಾವು ಸರ್ಕಾರದ ವತಿಯಿಂದ ನಾವು ಕೂಡಲೇ ಮಾಡಿಸ್ಕೊಡ್ತೀವಿ. ಯಾಕಂತಂದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯಿಂದ ಒಲಿಂಪಿಕ್ಸ್ ತನಕ ಹೋಗಿ ನಮ್ಮ ಯುವಕರು ಒಂದು ಮೆಡಲ್ ತೊಗೋಬೇಕು ಅಂತಂಬುದು ನಮ್ಮೆಲ್ಲರ ಆಸೆ ಇದೆ. ಅದಕ್ಕೆ ಇದೇ ಪ್ರಕಾರ ನಾವು ಕೂಡ ಸ್ಪೋರ್ಟ್ಸು ಮತ್ತು ಎಲ್ಲ ಕಾಂಪಿಟೇಷನ್ಗೆ ನಾವು ಇನ್ನೂ ಜಾಸ್ತಿ ಪ್ರೋತ್ಸಾಹ ಮಾಡೋಣ. ಎಲ್ಲ ಜಿಲ್ಲೆಯ ಜನರಿಗೂ, ಎಲ್ಲ ನಮ್ಮ ಪೋಷಕರಿಗೂ, ಎಲ್ಲರಿಗೂ ನಾನು ಅದೇ ಹೇಳೋಕ್ಕೆ ವಿನಂತಿ ಮಾಡ್ತೀನಿ, ಪಾಲಕರಿಗೆ. ತಾವು ಕೂಡ ನಿಮ್ಮ ಮಕ್ಕಳಿಗೆ ಯಾರ್ಯಾರು ಸ್ಪೋರ್ಟ್ಸಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಅದರಲ್ಲಿ ನೀವು ಸಪೋರ್ಟ್ ಮಾಡಿರಿ. ನಾವು ಕೂಡ ಸಪೋರ್ಟ್ ಮಾಡೋಣ. ನಮ್ಮ ಜಿಲ್ಲೆಯ ಯುವಕರಿಗೆ ಒಂದು ಹೊಸ ಭವಿಷ್ಯದ ಒಂದು ರೂಪದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೂ ಕೂಡ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಸಿಗುವ ಕೆಲಸ ಮಾಡೋಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. नमस्ते, आदाब, अस्सलाम वालेकुम। मेरा नाम मोहम्मद परवेज़ खान है। मैं सन ऑफ डॉक्टर अयाज खान।
मुझे आज बहुत खुशी हो रही है जो ये हमारे एमपी साहब ईश्वर खंडरे सर बुला के आज सम्मान किया। मुझे खुशी हो रही है, ओलंपिक के लिए ये किया उन्होंने, मतलब हमें ओलंपिक के लिए जाने के लिए वो बोला और हमें और आगे ये करेंगे खेलने के लिए प्रोत्साहित किया। मुझे बहुत खुशी हो रही है जो इन्होंने आज मुझे बुला के सम्मान किया। मैं अपनी बात खत्म करता हूँ। जय हिंद, जय कर्नाटक। ನಾನು ನಿಶಿತ್ ಸಾವಳ್ಗಿ, ತಂದೆ ಡಾಕ್ಟರ್ ರಾಜಶೇಖರ್ ಸಾವಳ್ಗಿ. ಇದು 5th ಇಂಡಿಯಾ ಓಪನ್ ಇಂಟರ್ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಕಪ್ ನ್ಯೂ ಡೆಲ್ಲಿ 2026 ಜೂನಿಯರ್ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ನಮ್ಮ ಎಂ ಪಿ ಸರ್ ಅವರು ನನ್ನನ್ನು ಇದು ಕಾಂಗ್ರ್ಯಾಚುಲೇಟ್ ಮಾಡಿದ್ದು ನನಗೆ ಬಹಳ ಖುಷಿ ಆಗ್ತಾಯಿದೆ, ಸ್ಪೆಷಲಿ ಅವರು. ಮತ್ತು ಇದು ನನಗೆ ಬಹಳ ಗೌರವದ ವಿಷಯವಾಗಿದೆ ಮತ್ತು ನಮ್ಮ ಜಿಲ್ಲೆಗೂ ಬಹಳ ಗೌರವದ ವಿಷಯವಾಗಿದೆ. ಅವರು ನನಗೆ ಮತ್ತೆ ಮುಂದೆ ಒಲಿಂಪಿಕ್ಸ್ನಲ್ಲಿವರೆಗೂ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿದು ನನಗೆ ಬಹಳ ಖುಷಿ ಆಗ್ತಾಯಿದೆ. ಮತ್ತು ಅವರು ನನ್ನ ಹಾಗೆ ಬೀದರ್ನ ಯುವಕರಿಗೂ ಸ್ಪೋರ್ಟ್ಸ್ನಲ್ಲಿ ಎನ್ಕರೇಜ್ ಮಾಡಿದ್ದು ಅದು ಕೂಡ ನನಗೆ ಬಹಳ ವಿಷಯವಾಗಿದೆ. ಮತ್ತು ನಮ್ಮ ಬೀದರ್ ಯುವಕರ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ನೂ ಕೂಡ ಅದರಲ್ಲಿ ಅವರು ಕೆಲಸ ಮಾಡ್ತಿದ್ದು ನಾನು ಬಹಳ ಧನ್ಯವಾದ ಕೊಡ್ತೀನಿ ಇದಕ್ಕೆ. ನಮಸ್ಕಾರಗಳು. ನಾನು ಸುಹಿತ್ ಮೋರೆ ಅಂತ. ಸತತವಾಗಿ 20 ವರ್ಷದಿಂದ ನಾವು ಕೋಚ್ ಮಾಡ್ಕೊತಾ ಬಂದೀವಿ ಬೀದರ್ ಕ್ರೀಡಾಪಟುಗಳಿಗೆ. ಇವತ್ತು ನಮ್ಮದು ಬೀದರ್ ಜಿಲ್ಲೆಯಿಂದ ಇಬ್ಬರು ಮಕ್ಕಳು ಇಂಟರ್ನ್ಯಾಷನಲಲ್ಲಿ ಒಂದು ಜೂನಿಯರ್ ಕ್ಯಾಟಗಿರಿಯಲ್ಲಿ ಗೋಲ್ಡ್ ಮೆಡಲು, ಸೀನಿಯರ್ ಕ್ಯಾಟಗಿರಿಯಲ್ಲಿ ಸಿಲ್ವರ್ ಮೆಡಲ್ ಬಂದಿದೆ. ಬಂದ ತಕ್ಷಣ ನಮಗೆ ಎಂ ಪಿ ಸಾಹೇಬರು ಒಂದು ಆಫೀಸಿಂದ ಫೋನ್ ಬಂತು, ನಿಮಗೆ ನಾವು ಅರ್ಜೆಂಟಾಗಿ ಭೇಟಿಯಾಗಬೇಕು, ಯಾರ್ಯಾರು ಮಕ್ಕಳು ಗೋಲ್ಡ್ ಮಾಡಿದ್ದಾರೆ ಮತ್ತು ಸಿಲ್ವರ್ ಮಾಡಿದ್ದಾರೆ ಇಬ್ಬರು ಮಕ್ಕಳು ಅಂತ. ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಈ ರೀತಿ ಒಂದು ಅಪಾರ್ಚುನಿಟಿ ಸಿಗಲ್ಲ, ಮಕ್ಕಳಿಗೆ ಸಪೋರ್ಟ್ ಸಿಗಲ್ಲ. ಇಲ್ಲಿ ನಾನು ಬಂದ ತಕ್ಷಣ ಬೀದರ್ ಬಂದ ತಕ್ಷಣ ನಂಗೆ ಸಪೋರ್ಟ್ ಸಿಕ್ತು ನಮ್ಮ ಎಂ ಪಿ ಸಾಹೇಬರು ಮತ್ತು ನಮ್ಮದು ಮಿನಿಸ್ಟರ್ ಸಾಹೇಬ್ರ ಕಡೆಯಿಂದ. ಮತ್ತು ಯಾವುದೇ ಮಕ್ಕಳು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕಿಟ್ ವ್ಯವಸ್ಥೆ ಆಗಲಿ ಮತ್ತು ಭವನದ ವ್ಯವಸ್ಥೆ ಮತ್ತು ಕ್ರೀಡಾಪಟುಗಳಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ರೀತಿ ನಮ್ಮ ಬೀದರ್ ಜಿಲ್ಲೆ ಮುಂದುವರಿತದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದಗಳು.